ಹಲೋ ಫ್ರೆಂಡ್ಸ್, ನೀವು ನೋಡ್ತೀರಾ ಟೆಕ್ನಿಕಲ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವಿವತ್ತು ಜಿಯೋ ಸ್ಮಾರ್ಟ್ಫೋನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಜಿಯೋ ಸ್ಮಾರ್ಟ್ಫೋನ್ ಅಂದರೆ ಈ ವಿಡಿಯೋದಲ್ಲಿ ನಾನು ಜಿಯೋ ಸ್ಮಾರ್ಟ್ಫೋನ್ ಹೇಗಿದೆ ಅಂತ ನಾನು ನಿಮಗೆ ಅದರದ್ದು ಒಂದು ಪಿಕ್ಚರ್ನ ತೋರಿಸ್ತೀನಿ, ಮತ್ತು ಅದರದ್ದು ಒಂದು ಫೋಟೋ ಕೂಡ ರಿವೀಲ್ ಆಗಿದೆ. ಅಂದರೆ ಜಿಯೋ ಸ್ಮಾರ್ಟ್ಫೋನ್ ಹೇಗಿದೆ ಅಂತ ನೀವು ಆಲ್ರೆಡಿ ನಿಮ್ಮ ಮೈಂಡಲ್ಲಿ ಇರಬೇಕು. ಆದರೆ ಜಿಯೋ ಎರಡು ಸ್ಮಾರ್ಟ್ಫೋನ್ನ ರಿಲೀಸ್ ಮಾಡ್ತಾಯಿದೆ, ಒಂದು ಕೀಪ್ಯಾಡು ಮತ್ತು ಒಂದು ವಿತೌಟ್ ಕೀಪ್ಯಾಡು, ಒಂದು ಟಚ್ ಸ್ಕ್ರೀನ್ ಇರುವಂಥ ಒಂದು ಮೊಬೈಲ್ ಫೋನ್ನ ರಿಲೀಸ್ ಮಾಡ್ತಾಯಿದೆ. ಈಗ ಆಲ್ರೆಡಿ ಏನು ಜಿಯೋ ಒಂದು ಡೆವಲಪ್ ಮಾಡಿರೋಂಥ ಒಂದು ಜಿಯೋ ಅಫಿಷಿಯಲಿ ಸ್ಮಾರ್ಟ್ಫೋನ್ನ ಫೋಟೋನ ಒಂದು ರಿಲೀಸ್ ಆಗಿದೆ. ಅಂದರೆ ಒಂದು ಸೋಷಿಯಲ್ ನೆಟ್ವರ್ಕಲ್ಲಿ ಅಲ್ಲಿ ಒಂದು ಟೆಕ್ ವೆಬ್ಸೈಟ್ಗಳಲ್ಲಿ ಅದನ್ನು ರಿವೀಲ್ ಮಾಡಿದ್ದಾರೆ. ಆ ಫೋಟೋ ಹೇಗಿದೆ ಅಂತ ನೋಡೋಣ. ನಮ್ಮ ಟೆಕ್ನಿಕಲ್ ಕನ್ನಡ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮ ಚಾನಲಲ್ಲಿ ಲೇಟೆಸ್ಟ್ ಟೆಕ್ ವೀಡಿಯೋಸ್ಗಳನ್ನ ತರ್ತಾ ಇರ್ತೀವಿ. ಈ ವಿಡಿಯೋದಲ್ಲಿ ನಾನು ಜಿಯೋ ಸ್ಪೆಸಿಫಿಕೇಷನ್ ಮತ್ತು ಅದರ ರೇಟು ಮತ್ತು ಅದು ಹೇಗೆ ಪರ್ಚೇಸ್ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಜಿಯೋ ಒಂದು 4G 5 ಓವರ್ LTE ನೆಟ್ವರ್ಕ್ ಇರುವಂಥ ಒಂದು ಮೊಬೈಲ್ ಫೋನ್ನ ಲಾಂಚ್ ಮಾಡ್ತಿದೆ. ಅದರದ್ದು ಸ್ಪೆಸಿಫಿಕೇಷನ್ ಏನಿದೆ ಅಂತ ನೋಡೋಣ. ಸ್ಪೆಸಿಫಿಕೇಷನ್ ಏನಂದರೆ ಇದೊಂದು ಮಲ್ಟಿಮೀಡಿಯಾ ಮೊಬೈಲ್ ಫೋನು, ಮತ್ತು 4G 5 ಓವರ್ LTE ಸಪೋರ್ಟ್ ಆಗುತ್ತೆ. ಇದು ನೆಟ್ವರ್ಕು ಅಂದರೆ 4G ಇರುವಂಥ ಒಂದು ಇದು ಮೊಬೈಲ್ ಫೋನು. ಮತ್ತು ಇದನ್ನು ಶಾರ್ಟ್ಕಟ್ ಅಂದರೆ ಮೊಬೈಲಲ್ಲಿ ಸೆಂಟ್ರಲ್ಲಿ ಅಂದರೆ ಅಲ್ಲಿ ಶಾರ್ಟ್ಕಟ್ ಕೀನ ಕೊಟ್ಟಿದ್ದಾರೆ. ಅಂದರೆ ಜಿಯೋ ಅಫಿಷಿಯಲಿ ಅದೇ ಆದಂಥ ಒಂದು ಡೆವಲಪ್ ಮಾಡಿರೋಂಥ ಕಂಡು ಬರ್ತಾ ಇದೆ. ಅಂದರೆ ಮೈ ಜಿಯೋ ಅಪ್ಲಿಕೇಶನ್ ಆಗಿರ್ಬೋದು, ಮತ್ತು ಜಿಯೋ ಲೈವ್ TV, ಜಿಯೋ ಸಿನಿಮಾ ಮತ್ತು ಜಿಯೋ ಮ್ಯೂಸಿಕ್ನ ನೀವು ಶಾರ್ಟ್ಕಟಲ್ಲಿ ಶಾರ್ಟ್ ಕೀಗಳಿಂದ ನೀವು ಯೂಸ್ ಮಾಡ್ಬೋದು. ಮತ್ತು ಇದರಲ್ಲಿ ನೀವು ನೋಡಿದ ಹಾಗೆ ರೇಟ್ ವಿಚಾರಕ್ಕೆ ಬಂದರೆ, ರೇಟ್ ಅಂದರೆ 1,299 ರೂಪಾಯಲ್ಲಿ ನೀವು ಇದನ್ನು ಖರೀದಿ ಮಾಡ್ಬೋದು. ಖರೀದಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ. ಖರೀದಿ ಅಂದರೆ ಇದನ್ನು ನೀವು ಜಿಯೋ ಅಫಿಷಿಯಲಿ ಏನು ವೆಬ್ಸೈಟ್ ಇದೆ ಅದೇ ವೆಬ್ಸೈಟಲ್ಲಿ ಹೋಗಿ ನೀವು ಇದನ್ನು ರಿಜಿಸ್ಟರ್ ಮಾಡಬೇಕಾಗುತ್ತೆ. ಆಮೇಲೆ ಮೊಬೈಲ ನೀವು ಇರೋವಂಥ ಜಾಗಕ್ಕೆ ಡೆಲಿವರಿ ಮಾಡ್ತಾರೆ. ಆ್ಯಕ್ಚುಲಿ ಇನ್ನೊಂದು ಇರಬೇಕು, ನೀವು ಇದು ಏನಾದರೂ ಕಾಮರ್ಸ್ ವೆಬ್ಸೈಟಲ್ಲಿ ಬರ್ತಾ ಅಂತ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ನ್ಯೂಸ್ ಕೇಳಿರೋ ಪ್ರಕಾರ ಅಂದರೆ ಇದನ್ನು ಯಾವುದೇ ಅಂತ ಕಾಮರ್ಸ್ ವೆಬ್ಸೈಟ್ಗಳಲ್ಲಿ ಇದನ್ನು ರಿಲೀಸ್ ಮಾಡಲ್ಲ ಅಂತ ಅವರು ಜಿಯೋದವರು ಹೇಳಿದ್ದಾರೆ. ಯಾಕಂದರೆ ಇದನ್ನು ನೀವು ಅಫಿಷಿಯಲಿ ಜಿಯೋ ಏನು ವೆಬ್ಸೈಟ್ ಅಲ್ಲೇ ಹೋಗಿ ನೀವು ರಿಜಿಸ್ಟರ್ ಮಾಡಿ ಖರೀದಿ ಮಾಡಬೇಕಾಗುತ್ತೆ. ಅಂದರೆ ನೀವು ಸ್ನ್ಯಾಪ್ಡೀಲು, ಫ್ಲಿಪ್ಕಾರ್ಟು ಮತ್ತು ಅಮೆಝಾನಲ್ಲಿ ನೀವು ಖರೀದಿ ಮಾಡೋದು ಅಂತ ಅಂದ್ಕೊಂಡಿರ್ಬೇಕು. ಇದು ಯಾವುದಂಥ ಒಂದು ಕಾಮರ್ಸ್ ಸೈಟಲ್ಲಿ ರಿಲೀಸ್ ಆಗೋಲ್ಲ. ನೀವು ಅಫಿಷಿಯಲಿ ಜಿಯೋ ವೆಬ್ಸೈಟಲ್ಲೇ ಹೋಗಿ ಇದನ್ನು ಖರೀದಿ ಮಾಡಬೇಕಾಗುತ್ತೆ ಮತ್ತು ರಿಜಿಸ್ಟರ್ ಮಾಡಬೇಕಾಗುತ್ತೆ. ಪೇಮೆಂಟ್ ಮೆಥಡ್ ವಿಚಾರಕ್ಕೆ ಬಂದರೆ, ಮತ್ತು ಏನು ಪೇಮೆಂಟ್ ಇದೆ, ನೀವು ಜಿಯೋ ಅಪ್ಲಿಕೇಶನ್ ಏನು ಮೈ ಜಿಯೋ ಅಪ್ಲಿಕೇಶನಲ್ಲಿ ಮನಿ ಅಪ್ಲಿಕೇಶನ್ ಇದೆ, ಅದರಲ್ಲಿಗೂ ಖರೀದಿ ಮಾಡ್ಬೋದು. ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಮತ್ತು Paytm ಮತ್ತು ಸಾಕಷ್ಟು ಪೇಮೆಂಟ್ ಮೆಥಡ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಯಾಕಂದರೆ ನೀವು ಖರೀದಿ ಮಾಡ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.